ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೇಗ ಮಾಡ್ಕೊಳ್ಳೋಂಥ ಶೇಂಗಾಕಾಳಿನ ಪುಡಿಯನ್ನು ಮಾಡಕತ್ತೀನಿ. ಶೇಂಗಾಕಾಳು ಪುಡಿಯನ್ನು ಮಾಡೋಕೆ ಇಲ್ಲಿ ಶೇಂಗಾಕಾಳಿನ ಪುಡಿ ಮಾಡ್ಕೊಳಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡು ನಾನು ಕಡಾಯಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 3 ಸ್ಪೂನ್ ಆಗುವಷ್ಟು ಶೇಂಗಾಕಾಳು ಹಾಕ್ಕೊಂಡಿನಿ. ಹಾಗೆ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಮೆಣಸಿನ್ಕಾಯಿ ಹಾಕಿಬಿಟ್ಟು 8 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ 1-2 ಬೆಳ್ಳುಳ್ಳಿ ಹೆಸರು, ಹಾಗೆ ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡಿನಿ. ನಾವು ಸ್ವಲ್ಪ ಹಾಕಿಬಿಟ್ಟು ಇವನ್ನೆಲ್ಲ ಹುರ್ಕೋಬೇಕು. ಇವನ್ನೆಲ್ಲ ಚಲೋ ತಂಗ ಹುರ್ಕೋಬೇಕು. ಉರಿ ಕಡಿಮೆ ಇಟ್ಕೊಂಡು ಚಲೋ ತಂಗ ಹುರ್ಕೋಬೇಕು. ನೋಡಿ ಶೇಂಗಾ ಎಲ್ಲ ಸ್ವಲ್ಪ ಹುರಿದವು. ಇವಾಗ ಇನ್ನೊಂದು ಸ್ವಲ್ಪ ಹುರಿದ್ಬಿಟ್ಟು ಇವಾಗ ನೋಡಿ ಎಲ್ಲ ಹುರಿದವು. ಇವನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಆರಕ್ಕೆ ಇಟ್ಟೀನಿ. ಸ್ವಲ್ಪ ಆರಿದ್ಮ್ಯಾಗ ಮಿಕ್ಸಿ ಜಾರಿಗೆ ಇವಾಗ ನೋಡಿ ಎಲ್ಲ ಅರಿಯವು ಶೇಂಗಾ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಬಿಟ್ಟು ಇವನ್ನ ರುಬ್ಕೊಂಡ ಬಂದೀನಿ. ನೋಡಿ ಫುಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಬಾರ್ದು, ತರ್ತರಿಯಾಗಿ ರುಬ್ಕೊಂಬರ್ಬೇಕು. ಇವನ್ನ ನೋಡಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದೀನಿ ನಾನು. ಇವಾಗ ಇದನ್ನ ಸೈಡಿಗೆ ಇಟ್ಟು ಇವಾಗ ಕಡಾಯಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನಾನು. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಶೇಂಗಾಕಾಳು ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಸಾಸಿವೆ, ಜೀರಿಗೆ, ಶೇಂಗಾಕಾಳೆಲ್ಲ ಸ್ವಲ್ಪ ಫ್ರೈ ಆಗೋ ಮಟ್ಟ ಫ್ರೈ ಮಾಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇವು ಕಡಲೆಬೇಳೆ ಸ್ವಲ್ಪ ಕರಿಬೇವು ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇವಾಗ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕಿಬಿಟ್ಟು ಇವಾಗ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಪೌಡ್ರ್ ಹಾಕ್ಕೊಳಕತ್ತೀನಿ. ಶೇಂಗಾ ಪುಡಿ ಒಂದು 3 ಸ್ಪೂನ್ ಆಗುವಷ್ಟು ಪುಡಿ ಹಾಕ್ಕೊಂಡೆ ನಾನು. ಈ ಪುಡಿ ಸ್ಟೋರ್ ಮಾಡಿ ಇಟ್ಕೋಬೋದು, ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಕೋಬೋದು. ಒಂದು ತಿಂಗಳ ಗಂಟ್ಲೆ ಇರ್ತೈತಿ. ಚಲೋ ತಂಗ ಹುರಿದು ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೋದು. ಯಾವಾಗ ಬೇಕು ಅವಾಗ ರೈಸಿಗೆ ಕಲಿಸ್ಕೋಬೋದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ನ ರೈಸ್ ಹಾಕ್ಕೊಳಕತ್ತೀನಿ. ರೈಸ್ ಹಾಕ್ಬಿಟ್ಟು ಇದಕ್ಕೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಕತ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಈ ಶೇಂಗಾಕಾಳಿನ ಪುಡಿಯನ್ನು, ಶೇಂಗಾಕಾಳಿನ ಮಸಾಲೆಯನ್ನು ಅನ್ಕೋಬೋದು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕಿಬಿಟ್ಟು ಎಲ್ಲ ರೈಸ್ ಒಳಗೆಲ್ಲ ಕೂಡಬೇಕು, ಎಲ್ಲ ಮಿಕ್ಸ್ ಮಾಡಿ
ನೋಡಿ ಎಲ್ಲ ಮಿಕ್ಸ್ ಆಗೈತಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಹಾಕಿಬಿಟ್ಟು ಬೇಕಾದ್ರೆ ಇದ್ರ ಮ್ಯಾಗ ಸ್ವಲ್ಪ ಲಿಂಬೆಹಣ್ಣು ಇಟ್ಕೋಬೋದು. ನೋಡಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದು, ಬೆಳಿಗ್ಗೆ ನಾಷ್ಟಾಕು ಮಾಡ್ಕೋಬೋದು. ಎಲ್ಲರ ಹೊಂಟಿರ್ತೀವಿ ಈ ಥರ ಮಾಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ಈ ಪುಡಿ ಒಂದಿದ್ರೆ ಯಾವಾಗ ಬೇಕು ಅವಾಗ ಮಕ್ಕಳೆಲ್ಲ ಹೊಟ್ಟೆ ಹಸು ಹೋಗಿರ್ತೈತೆ ಅಂತಿರ್ತಾರೆ, ಅವಾಗ ಮಿಕ್ಸ್ ಮಾಡಿ ಕೊಡ್ಬೋದು. ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು. ಬೇಗನೆ ರೈಸಿಗೆ ಮಿಕ್ಸ್ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.